ಟ್ರಂಪ್ ನೇತೃತ್ವದಲ್ಲಿ ನಡೆದಂಥ ಏಕಪಕ್ಷೀಯ ಸೇನಾ ದಾಳಿ ಮಡುರೋ ಅವರನ್ನು ಅಪಹರಿಸಿ ದಕ್ಷಿಣ ಅಮೆರಿಕದ ಈ ಸಂಪನ್ಮೂಲ ಭರಿತ ರಾಷ್ಟ್ರವನ್ನ ಜಾಗತಿಕ ಸಂಘರ್ಷದ ಕೇಂದ್ರವನ್ನಾಗಿಸಿದೆ. ಪ್ರಜಾಪ್ರಭುತ್ವ ಮತ್ತು ಮಾದಕ ತಡೆಯ ನೆಪದ ಹಿಂದೆ ಅಡಗಿರೋದು ತೈಲ, ಅನಿಲ, ಚಿನ್ನ, ಖನಿಜ ಮತ್ತು ಸಿಹಿನೀರಿನ ಅಪಾರ ಸಂಪತ್ತಿನ ಮೇಲಿನ ಸಾಮ್ರಾಜ್ಯಶಾಹಿ ಹಸಿವು. ಈ ಆಧುನಿಕ ವಸಾಹತುಶಾಹಿಯ ಲೂಟಿಯ ಕಟುಸತ್ಯ ಬಯಲಾಗತ್ತೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ಇತ್ತೀಚೆಗೆ ವೆನೆಜುವೆಲಾದಲ್ಲಿ ಅಮೆರಿಕ ನಡೆಸಿದಂಥ ಏಕಪಕ್ಷೀಯ ಸೇನಾ ಕಾರ್ಯಾಚರಣೆ ಮತ್ತು ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಅಪಹರಿಸಿದ ರೀತಿ ಅಂತಾರಾಷ್ಟ್ರೀಯ ಕಾನೂನುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಪ್ರಜಾಪ್ರಭುತ್ವದ ರಕ್ಷಣೆ ಮತ್ತು ಮಾದಕ ವಸ್ತು ಕಳ್ಳಸಾಗಣೆ ತಡೆಗಟ್ಟುವ ನೆಪವೊಡ್ಡಿ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಮೆರಿಕ ಸರ್ಕಾರ ನಡೆಸಿದ ಈ ದುರಾಕ್ರಮಣವು ವಾಸ್ತವದಲ್ಲಿ ಆಧುನಿಕ ಜಗತ್ತಿನ ಅತಿ ದೊಡ್ಡ ಹಗಲು ದೊರಡೆಯಾಗಿದೆ. ದಕ್ಷಿಣ ಅಮೆರಿಕದ ಈ ಪುಟ್ಟ ರಾಷ್ಟ್ರವನ್ನ ದೀರ್ಘಕಾಲದ ಪ್ರಾದೇಶಿಕ ಬಿಕ್ಕಟ್ಟಿನಿಂದ ಜಾಗತಿಕ ಸಂಘರ್ಷದ ಕೇಂದ್ರ ಬಿಂದುವನ್ನಾಗಿ ಪರಿವರ್ತಿಸಲಾಗಿದೆ. ಈ ಅಮೆರಿಕನ್ ಆಕ್ರಮಣದ ಹಿಂದೆ ಯಾವುದೇ ನೈತಿಕ ಉದ್ದೇಶಗಳಿಲ್ಲ, ಬದಲಾಗಿ ವೆನೆಜುವೆಲಾದ ಒಡಲಲ್ಲಿ ಅಡಗಿರುವ ಅಪಾರ ಇಂಧನ, ಖನಿಜಗಳು, ಲೋಹಗಳು ಮತ್ತು ಸಿಹಿನೀರಿನ ಸಂಪನ್ಮೂಲಗಳನ್ನು ಕಬಳಿಸುವ ಸಾಮ್ರಾಜ್ಯಶಾಹಿ ಹುನ್ನಾರ ಅಷ್ಟೇ ಎದ್ದು ಕಾಣಿಸುತ್ತೆ. ವೆನೆಜುವೆಲಾದ ಒಳಗೆ ಮತ್ತು ಹೊರಗೆ ಈ ಅಮೆರಿಕನ್ ದಬ್ಬಾಳಿಕೆಯ ವಿರುದ್ಧ ಭುಗಿಲೆದ್ದಿರುವಂತಹ ಪ್ರತಿಭಟನೆಗಳು ಅಲ್ಲಿನ ಜನಸಾಮಾನ್ಯರ ಆಕ್ರೋಶಕ್ಕೆ ಕನ್ನಡಿ ಹಿಡಿದಿದೆ. ಅಮೆರಿಕ ವೆನೆಜುವೆಲಾವನ್ನ ಕೇವಲ ಒಂದು ವಿದೇಶಾಂಗ ನೀತಿಯ ಸವಾಲಾಗಿ ನೋಡ್ತಾ ಇಲ್ಲ, ಬದಲಾಗಿ ತನ್ನ ಜಾಗತಿಕ ಪ್ರಭುತ್ವವನ್ನು ಉಳಿಸ್ಕೊಳ್ಳೋಕೆ ಅಗತ್ಯ ಇರುವಂತಹ ಒಂದು ಭೌಗೋಳಿಕ ರಾಜಕೀಯ ಬಹುಮಾನ, ಅಂದ್ರೆ ಒಂದು ಜಿಯೋ ಪೊಲಿಟಿಕಲ್ ಪ್ರೈಸ್ ರೀತಿ ಪರಿಗಣಿಸ್ತಾ ಇದೆ. ಮಡುರೋ ಅವರನ್ನ ಅಧಿಕಾರದಿಂದ ಕಿತ್ತಾಕಿ ತಮಗ್ ಬೇಕಾದ ಗೊಂಬೆ ಸರ್ಕಾರವನ್ನು ಸ್ಥಾಪಿಸುವ ಮೂಲಕ ಅಮೆರಿಕ ವೆನೆಜುವೆಲಾದ ಸಾರ್ವಭೌಮತೆಯನ್ನ ಕಾಲಡಿ ಹಾಕಿ ತುಳಿತಾ ಇದೆ. ಇದು 21ನೇ ಶತಮಾನದ ವಸಾಹತುಶಾಹಿ ಲೂಟಿಯ ಪರಮಾವಧಿಯಾಗಿದ್ದು, ಜಾಗತಿಕ ಪೂರೈಕೆ ಸರಪಳಿ ಮತ್ತು ಅಧಿಕಾರ ಸಮತೋಲನವನ್ನ ತನ್ನ ಲಾಭಕ್ಕೆ ತಿರುಗಿಸಿಕೊಳ್ಳುವ ಅಮೆರಿಕದ ದುರಾಸೆಯನ್ನ ಜಗಜ್ಜಾಹೀರು ಮಾಡಿದೆ. ಈ ದುರಾಕ್ರಮದ ಪ್ರಮುಖ ಗುರಿ ವೆನೆಜುವೆಲಾದ ತೈಲ ಸಂಪತ್ತು. ವೆನೆಜುವೆಲಾ ವಿಶ್ವದ ಅತಿ ದೊಡ್ಡ ಕಚ್ಚಾ ತೈಲ ನಿಕ್ಷೇಪಗಳನ್ನ ಹೊಂದಿದೆ. ಇದು ಅಂದಾಜು ಸುಮಾರು 300 ಶತಕೋಟಿ ಬ್ಯಾಲರ್ಗಳಿಗೂ ಅಧಿಕ ಇದೆ. ಸೌದಿ ಅರೇಬಿಯಾವನ್ನು ಇದು ಮೀರಿಸುತ್ತೆ. ಸೊ ಅಮೆರಿಕದ ಹಿತಾಸಕ್ತಿ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. OPEC ರಾಷ್ಟ್ರಗಳ ತೈಲ ಪೂರೈಕೆಯ ನಿರ್ವಹಣೆಯ ವಿರುದ್ಧ ಒತ್ತಡ ಹೇರೋಕೆ ವೆನೆಜುವೆಲಾದ ತೈಲವನ್ನು ಬಳಸ್ಕೊಳ್ಳೋದು ಅದರ ತಂತ್ರ. ಸೊ ಜಾಗತಿಕ ಬಿಕ್ಕಟ್ಟುಗಳ ಸಮಯದಲ್ಲಿ ತೈಲ ಬೆಲೆಯನ್ನ ತನಗ್ ಬೇಕಾದಂತೆ ಸ್ಥಿರಗೊಳಿಸೋಕೆ ಅಥವಾ ಅಸ್ಥಿರಗೊಳಿಸೋಕೆ ಮತ್ತು ಇಂಧನ ಮಾರುಕಟ್ಟೆಗಳ ಮೂಲಕ ಜಾಗತಿಕ ಹಣದುಬ್ಬರದ ಮೇಲೆ ಹಿಡಿತ ಸಾಧಿಸೋಕೆ ಅಮೆರಿಕ ಹವಣಿಸ್ತಾ ಇದೆ. ಪಶ್ಚಿಮ ಗೋಳಾರ್ಧದ ಇಂಧನ ಹರಿವಿನ ಮೇಲೆ ಏಕಸ್ವಾಮ್ಯವನ್ನ ಸಾಧಿಸಿ ತನ್ನ ಬಂಡವಾಳಶಾಹಿ ಮತ್ತು ತಂತ್ರಜ್ಞಾನದ ಮೂಲಕ ವೆನೆಜುವೆಲಾದ ತೈಲವನ್ನ ವಾಷಿಂಗ್ಟನ್ನ ನಿಯಮಗಳಿಗೆ ಅನುಗುಣವಾಗಿ ಬಳಸಿಕೊಳ್ಳೋದು ಟ್ರಂಪ್ ಆಡಳಿತದ ಮೂಲ ಉದ್ದೇಶವಾಗಿದೆ. ತೈಲದಷ್ಟೇ ಮಹತ್ವದ್ದು ವೆನೆಜುವೆಲಾದಲ್ಲಿರುವಂತಹ ನೈಸರ್ಗಿಕ ಅನಿಲದ ನಿಕ್ಷೇಪ. ಹೌದು, ಸುಮಾರು 200 ಟ್ರಿಲಿಯನ್ ಘನ ಅಡಿಗಳಷ್ಟು ನೈಸರ್ಗಿಕ ಅನಿಲವನ್ನು ಹೊಂದಿರುವಂತಹ ವೆನೆಜುವೆಲಾ ಇಂಧನ ಆಘಾತಗಳಿಂದ ತತ್ತರಿಸ್ತಾ ಇರುವಂತಹ ಜಗತ್ತಿನಲ್ಲಿ ಸುಪ್ತ ಶಕ್ತಿಯಾಗಿ ನಿಂತಿದೆ. ಅಮೆರಿಕದ ಪಾಲಿಗೆ ಇದು ಕೇವಲ ಒಂದು ಇಂಧನ ಅಲ್ಲ, ಅದೊಂದು ಭೌಗೋಳಿಕ ರಾಜಕೀಯ ವಿಮೆ. ಯುರೋಪ್ ಮಾರುಕಟ್ಟೆಯಲ್ಲಿ ರಷ್ಯಾ ಮತ್ತು ಇತರ ರಾಷ್ಟ್ರಗಳ ಮೇಲಿನ ಅವಲಂಬನೆಯನ್ನು ತಗ್ಗಿಸೋಕೆ ಮತ್ತು ಅಟ್ಲಾಂಟಿಕ್ ಸಾಗರದ ಆಚೆಗಿನ ಇಂಧನ ರಾಜತಾಂತ್ರಿಕತೆಯನ್ನ ತನ್ನ ಚೌಕಾಶಿ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳೋಕೆ ಅಮೆರಿಕ ಈ ಅನಿಲ ಸಂಪತ್ತಿನ ಮೇಲೆ ಕಣ್ಣಿಟ್ಟಿದೆ. ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋ ನೆಪದಲ್ಲಿ ಭವಿಷ್ಯದ LNG ರಫ್ತು ಮಾರುಕಟ್ಟೆಯನ್ನ ತನ್ನದಾಗಿಸಿಕೊಳ್ಳುವಂತಹ ಕುಟಿಲ ತಂತ್ರ ಇದಾಗಿದೆ. ಸೊ ಕೈಗಾರಿಕೆ ಮತ್ತು ಮಿಲಿಟರಿ ಶಕ್ತಿಯನ್ನು ಬಲಪಡಿಸಿಕೊಳ್ಳುವಂಥ ನಿಟ್ಟಿನಲ್ಲೂ ಸಹ ವೆನೆಜುವೆಲಾ ಅಮೆರಿಕಾಗೆ ಆಯಕಟ್ಟಿನ ತಾಣ ಆಗಿದೆ. ಬಿಲಿಯನ್ ಗಟ್ಟಲೆ ಟನ್ಗಳಷ್ಟು ಕಬ್ಬಿಣದ ಅದಿರು ಮತ್ತು 100 ಮಿಲಿಯನ್ ಟನ್ಗಳಷ್ಟು ಕಲ್ಲಿದ್ದಲಿನ ನಿಕ್ಷೇಪಗಳು ಇಲ್ಲಿದೆ. ಯಾವುದೇ ದೇಶದ ಮಿಲಿಟರಿ ಉತ್ಪಾದನೆಗೆ ಉಕ್ಕು ಬೆನ್ನೆಲು ಬಿದ್ದಂತೆ. ರೈಲ್ವೆ, ಬಂದರು ಮತ್ತು ಯುದ್ಧ ಸರಂಜಾಮುಗಳ ತಯಾರಿಕೆಗೆ ಅಗತ್ಯ ಆದಂಥ ಈ ಸಂಪನ್ಮೂಲಗಳನ್ನು ನಿಯಂತ್ರಿಸೋದು ಅಮೆರಿಕದ ಯುದ್ಧ ದಾಹಕ್ಕೆ ನೀರೇರ್ದಂತ ಆಗತ್ತೆ. ಸೊ ಜಾಗತಿಕ ರಾಜಕೀಯ ಪೈಪೋಟಿಯಲ್ಲಿ ಇಂಥ ಭಾರೀ ಕೈಗಾರಿಕಾ ಸಂಪನ್ಮೂಲಗಳು ಯುದ್ಧದ ಸಮಯದಲ್ಲಿ ಕಾರ್ಯತಂತ್ರದ ಮೀಸಲುಗಳಂತೆ ಕಾರ್ಯವನ್ನು ನಿರ್ವಹಿಸುತ್ತೆ. ಸೊ ಅಮೆರಿಕದ ರಕ್ಷಣಾ ವಲಯಕ್ಕೆ ಈ ಕಚ್ಚಾ ವಸ್ತುಗಳ ನಿರಂತರ ಪೂರೈಕೆ ಅತ್ಯಗತ್ಯವಾಗಿರೋದ್ರಿಂದಾನೇ ಪ್ರಜಾಪ್ರಭುತ್ವದ ಹೆಸರಲ್ಲಿ ಅಲ್ಲಿನ ಗಣಿಗಳನ್ನು ವಶಪಡಿಸಿಕೊಳ್ಳೋಕೆ ಸಂಚನ ರೂಪಿಸಲಾಗಿದೆ. ಸೊ ಅಮೆರಿಕದ ಕಣ್ಣು ಕುಗ್ತಾ ಇರುವಂತಹ ಮತ್ತೊಂದು ಸಂಪತ್ತು ಚಿನ್ನ.
ಸುಮಾರು 8,000 ಟನ್ಗಿಂತಾನು ಹೆಚ್ಚು ಚಿನ್ನದ ಸಂಪನ್ಮೂಲಗಳನ್ನು ಹೊಂದಿರುವಂತಹ ವೆನೆಜುವೆಲಾ ವಿಶ್ವದ ಅತಿದೊಡ್ಡ ಚಿನ್ನದ ನಿಕ್ಷೇಪಗಳಲ್ಲಿ ಒಂದನ್ನ ತನ್ನದಾಗಿಸಿಕೊಂಡಿದೆ. ಜಾಗತಿಕ ಆರ್ಥಿಕ ವ್ಯವಸ್ಥೆಯಲ್ಲಿ ಡಾಲರ್ ಮೌಲ್ಯ ಕುಸಿತಾ ಇರುವ ಮತ್ತು ಸಾಲದ ಒತ್ತಡ ಹೆಚ್ಚುತ್ತಾ ಇರುವಂತಹ ಇಂದಿನ ದಿನಗಳಲ್ಲಿ ಚಿನ್ನ ಸಾರ್ವಭೌಮ ಭದ್ರತೆಯನ್ನು ಒದಗಿಸುತ್ತೆ. ಕಾಗದದ ಹಣದ ಮೇಲಿನ ನಂಬಿಕೆ ಕಡಿಮೆ ಆದಾಗ ಚಿನ್ನನೇ ವಿಶ್ವಾಸಾರ್ಹತೆಯ ಸಂಕೇತವಾಗುತ್ತೆ. ಭವಿಷ್ಯದಲ್ಲಿ ಕಮೋಡಿಟಿ ಬ್ಯಾಕ್ಡ್ ಹಣಕಾಸು ವ್ಯವಸ್ಥೆ ಜಾರಿಗೆ ಬಂದ್ರೆ ವೆನೆಜುವೆಲಾದ ಚಿನ್ನದ ಮೇಲೆ ನಿಯಂತ್ರಣ ಸಾಧಿಸುವಂತ ಅಮೆರಿಕ ಆರ್ಥಿಕತೆಯಾಗಿಯೂ ತನ್ನ ಅಧಿಪತ್ಯವನ್ನು ಮುಂದುವರಿಸುವ ಹಾದಿ ಸುಗಮ ಆಗುತ್ತೆ. ಸೊ ಆಧುನಿಕ ತಂತ್ರಜ್ಞಾನ ಮತ್ತು ಎಲೆಕ್ಟ್ರಾನಿಕ್ಸ್ ವಲಯದಲ್ಲಿ ಚೀನಾದ ಪ್ರಾಬಲ್ಯವನ್ನು ಮುರಿಯೋಕೆ ಅಮೆರಿಕಾಗೆ ವೆನೆಜುವೆಲಾದ ಖನಿಜಗಳು ಬೇಕೇ ಬೇಕು. ಸೊ ಅಲ್ಲಿನ ಮಣ್ಣಲ್ಲಿರುವಂತಹ ಅಗಾಧ ಪ್ರಮಾಣದ ನಿಕ್ಕಲ್, ತಾಮ್ರ ಮತ್ತು ಫಾಸ್ಫೇಟ್ಗಳು ಇನ್ನೂ ಬಳಕೆಯಾಗದೆ ಉಳಿದಿದೆ. ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟರಿಗಳು, ಸೆಮಿಕಂಡಕ್ಟರ್ಗಳು ಮತ್ತು ರಕ್ಷಣಾ ತಂತ್ರಜ್ಞಾನಕ್ಕೆ ಈ ಖನಿಜಗಳು ಕಚ್ಚಾ ವಸ್ತುಗಳಾಗಿದೆ. ಪ್ರಸ್ತುತ ಈ ಪೂರೈಕೆ ಸರಪಳಿಯ ಮೇಲೆ ಚೀನಾ ಹಿಡಿತವನ್ನ ಸಾಧಿಸಿದೆ. ಅದನ್ನ ಮುರಿಯೋಕೆ ಮತ್ತು ಭವಿಷ್ಯದ ತಂತ್ರಜ್ಞಾನ ಯುದ್ಧದಲ್ಲಿ ಮೇಲುಗೈ ಸಾಧಿಸೋಕೆ ಅಮೆರಿಕ ವೆನೆಜುವೆಲಾವನ್ನ ಬಲಿಪಶು ಮಾಡ್ತಾ ಇದೆ. ಇದು ಕೇವಲ ಇಂದಿನ ಅಗತ್ಯ ಅಲ್ಲ, ಇದು ವೆನೆಜುವೆಲಾದ ಮಣ್ಣಿನಲ್ಲಿ ಅಡಗಿರುವ ದೀರ್ಘಕಾಲದ ಕಾರ್ಯತಂತ್ರದ ಲಾಭ. ಎಲ್ಲಕ್ಕಿಂತ ಮುಖ್ಯವಾಗಿ ಭವಿಷ್ಯದ ಜಗತ್ತು ಎದುರಿಸಲಿರುವಂತಹ ನೀರಿನ ಬಿಕ್ಕಟ್ಟನ್ನು ಮನಗಂಡು ಅಮೆರಿಕ ನಡೆಸಿರುವಂತಹ ತಂತ್ರಗಾರಿಕೆ ಇಲ್ಲೇ ಇರುವುದು. ವೆನೆಜುವೆಲಾ ವಿಶ್ವದ 2% ನವೀಕರಿಸಬಹುದಾದಂತಹ ಸಿಹಿ ನೀರಿನ ಸಂಗ್ರಹವನ್ನ ತನ್ನದಾಗಿಸಿಕೊಂಡಿದೆ. ಹವಾಮಾನ ಬದಲಾವಣೆಯಿಂದಾಗಿ ತತ್ತರಿಸ್ತಾ ಇರುವಂತಹ ಮುಂದಿನ ದಿನಗಳಲ್ಲಿ ತೈಲಕ್ಕಿಂತ ನೀರು ಹೆಚ್ಚು ಮೌಲ್ಯಯುತವಾಗಲಿದೆ. ಸೊ ದೀರ್ಘಕಾಲದ ಆಹಾರ ಮತ್ತು ಕೃಷಿ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳೋಕೆ ಈ ಜಲಸಂಪತ್ತು ನಿರ್ಣಾಯಕ. ಸೊ ಕೃಷಿ ರಫ್ತುಗಳ ಮೂಲಕ ಮೃದು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋಕೆ ಇದು ನೆರವಾಗುತ್ತೆ. ಸೊ ಅಮೆರಿಕದ ಕಾರ್ಪೊರೇಟ್ ಶಕ್ತಿಗಳು ಈ ಅಮೂಲ್ಯ ಜಲಸಂಪನ್ಮೂಲವನ್ನ ಖಾಸಗೀಕರಣಗೊಳಿಸಿ ಲಾಭ ಮಾಡಿಕೊಳ್ಳುವಂತ ಹುನ್ನಾರವನ್ನ ಹೊಂದಿದೆ ಅನ್ನೋದನ್ನ ನಾವು ಅಲ್ಲಗಳಿಲಿಕ್ಕಾಗೋದೇ ಇಲ್ಲ. ಸೊ ಒಟ್ಟಾರೆಯಾಗಿ ಈ ವೆನೆಜುವೆಲಾ ಮೇಲಿನ ಈ ದಾಳಿ ಅಮೆರಿಕದ ಸಾಮ್ರಾಜ್ಯಶಾಹಿ ಮನಸ್ಥಿತಿಗೆ ಹಿಡಿದ ಕೈಗನ್ನಡಿ. ಅಮೆರಿಕದ ಕಾರ್ಯಾಚರಣೆ ನಂತರ ವೆನೆಜುವೆಲಾ ಕೇವಲ ಒಂದು ಪ್ರಾದೇಶಿಕ ಬಿಕ್ಕಟ್ಟಿನ ತಾಣವಾಗಿ ಉಳಿದಿಲ್ಲ, ಬದಲಾಗಿ ಇಂಧನ, ಪೂರೈಕೆ ಸರಪಳಿ ಮತ್ತು ಆರ್ಥಿಕ ಶಕ್ತಿಯ ಮೇಲಿನ ಜಾಗತಿಕ ಸ್ಪರ್ಧೆಯ ನಿರ್ಣಾಯಕ ಕೇಂದ್ರವಾಗಿ ಬದಲಾಗಿದೆ. ಡ್ರಗ್ಸ್ ವಿರುದ್ಧದ ಹೋರಾಟ ಅಥವಾ ಪ್ರಜಾಪ್ರಭುತ್ವದ ಮರುಸ್ಥಾಪನೆ ಅನ್ನೋದೆಲ್ಲಾನು ಸಹ ಕೇವಲ ಒಂದಿಷ್ಟು ತೋರಿಕೆಯ ಮಾತುಗಳು. ಅದರ ಅಂತರಾಳದಲ್ಲಿರೋದು ಸಂಪನ್ಮೂಲಗಳ ಲೂಟಿ ಮತ್ತು ಜಾಗತಿಕ ಪ್ರಭುತ್ವದ ವಿಸ್ತರಣೆ ಮಾತ್ರ. ವೆನೆಜುವೆಲಾದ ಜನತೆ ತಮ್ಮ ದೇಶದ ಸಂಪತ್ತಿನ ಮೇಲಿನ ಹಕ್ಕನ್ನ ಕಳೆದುಕೊಳ್ತಿದ್ದಾರೆ ಮತ್ತು ಅಮೆರಿಕದ ಕಾರ್ಪೊರೇಟ್ ಕುಳಗಳು ಈ ಸಂಪತ್ತಿನ ಮೇಲೆ ರಣಹದ್ದುಗಳಂತೆ ಮುಗಿಬೀಳತ್ತೆ ಅನ್ನೋದು ಇವತ್ತಿನ ಕಟು ಸತ್ಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.